ಎಂಡದಂತಾಗಿದೆ. ನಿನ್ನೆ ನಡೆದಿರುವಂತಹ ಗಲಾಟೆಯಿಂದಾಗಿ ಅಲ್ಲಿ ಮುಂಜಾಗ್ರತಾ ಕ್ರಮವಾಗಿ 144 ಸೆಕ್ಷನ್ ಜಾರಿ ಮಾಡುವಂತಹ ಸಾಧ್ಯತೆ ಇದೆ. ಉದಯಗಿರಿ ರಸ್ತೆಗಳಲ್ಲಿ ಪೊಲೀಸ್ ಸರ್ಪಗಾವಲುವನ್ನು ನಿಯೋಜನೆ ಮಾಡಲಾಗಿರುವಂತದ್ದು. ಧರ್ಮ ಗುರುಗಳ ಬಗ್ಗೆ ಅವಹೇಳನಕಾರಿಯಾಗಿ ಒಬ್ಬ ಯುವಕ ಪೋಸ್ಟ್ ಅನ್ನ ಹಾಕಿರ್ತಾನೆ. ಪೋಸ್ಟ್ ಹಾಕಿದ್ದ ಯುವಕನನ್ನ ಬಂಧನ ಮಾಡಬೇಕು ಅಂತ ನಿನ್ನೆ ದಾಂಧಲೆಯನ್ನು ನಡೆಸಿದ್ರು. ಸದ್ಯಕ್ಕೆ ಆ ಯುವಕನ ಬಂಧನ ಆಗಿರುವಂತದ್ದು. ತಡರಾತ್ರಿ ಠಾಣೆ ಮುಂದೆ ದಾಂಧಲೆಯನ್ನು ನಡೆಸಿದ್ರು ಈ ಉದ್ರಿಕ್ತರ ಗುಂಪು. ಅನ್ಯ ಕೋಮುವಿನ ಯುವಕರೇನಿದ್ದಾರೆ ತಂಡೋಪತಂಡವಾಗಿ ಬಂದು ಪೊಲೀಸ್ ಠಾಣೆಯ ಮುಂದೆ ಜಗಳವನ್ನ ಮಾಡಿದ್ರು, ಗಲಾಟೆಯನ್ನ ಮಾಡಿದ್ರು. ಪೊಲೀಸ್ ವಾಹನಗಳಿಗೆ ಪೊಲೀಸರ ಮೇಲೆ ಕಲ್ಲು ತೂರಾಟವನ್ನ ನಡೆಸಿದ್ರು. ಉದ್ರಿಕ್ತರ ಗುಂಪನ್ನ ಚದುರಿಸೋಕೆ ಅಶ್ರು ವಾಯುವನ್ನ ಪೊಲೀಸರು ಪ್ರಯೋಗವನ್ನ ಮಾಡಿದ್ರು. ಹಾಗಾದ್ರೆ ನೀವು ಅನ್ಕೊಳ್ಳಿ, ಲಾಠಿ ಚಾರ್ಜ್ ಮಾಡಿದ್ರು, ಅಶ್ರು ವಾಯುವನ್ನ ಪ್ರಯೋಗಿಸಿದ್ರು ಅಂತಂದ್ರೆ ಆ ಉದ್ರಿಕ್ತರ ಗುಂಪು ಯಾವ ರೀತಿ ಗಲಭೆಯನ್ನ ಮಾಡಿದ್ರು, ಯಾವ ರೀತಿ ಗಲಾಟೆಯನ್ನ ಮಾಡಿರಬಹುದು ಅಂತ ಊಹೆ ಮಾಡಿ. ದೃಶ್ಯದಲ್ಲೂ ಕೂಡ ನೋಡ್ತಾ ಇದ್ರೆ ನೀವು ಆ ರೀತಿ ಜಗಳವನ್ನ ಮಾಡಿದ್ದಾರೆ. ಸದ್ಯಕ್ಕೆ ಕೆಟ್ಟದಾಗಿ ಪೋಸ್ಟ್ ಹಾಕಿದ ಯುವಕನನ್ನು ಕೂಡ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಕೆಟ್ಟದಾಗಿ ಪೋಸ್ಟ್ ಹಾಕಿದ ಯುವಕನ ವಿರುದ್ಧ ಸುಮೋಟೋ ಕೇಸನ್ನ ಪೊಲೀಸರು ಹಾಕಿ ಸದ್ಯಕ್ಕೆ ಬಂಧನ ಮಾಡಿರುವಂಥದ್ದು. ಅಲ್ಲಿ ಬೂದಿ ಮುಚ್ಚಿದ ಕೆಂಡದ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಸದ್ಯಕ್ಕೆ ಪೊಲೀಸರು 144 ಸೆಕ್ಷನ್ ಹಾಕುವಂಥ ಚಾನ್ಸಸ್ ಬಹುತೇಕವಾಗಿ ಕಾಣ್ತಾ ಇರುವಂಥದ್ದು. ಅಷ್ಟು ಮಟ್ಟಿಗೆ ನಿನ್ನೆ ಗಲಾಟೆ ದಾಂಧಲೆ ಆಗಿತ್ತು. ಆ ಯುವಕನನ್ನ ಈ ಕೂಡಲೇ ಬಂಧನ ಮಾಡಬೇಕು ಅಂತ ಆ ಉದ್ರಿಕ್ತರ ಗುಂಪೇನಿದೆ ಗಲಾಟೆಯನ್ನ ಮಾಡಿತ್ತು, ಗಲಭೆಯನ್ನ ಮಾಡಿತ್ತು. ಸರಿ, ಒಂದು ಮನವಿಯನ್ನ ಮಾಡ್ಕೊಳ್ಳಿ ಪೊಲೀಸರ ಬಳಿ, ಆ ಯುವಕನನ್ನ ಅರೆಸ್ಟ್ ಮಾಡಿ ಅಂತ. ಅದ್ರ ಬದಲು ಕಾನೂನನ್ನ ಕೈಗೆತ್ಕೊಂಡು ಪೊಲೀಸರ ಮೇಲೆಯೇ ಕಲ್ಲು ತೂರಾಟವನ್ನು ನಡೆಸಿದ್ದಾರೆ. ಪೊಲೀಸ್ ಠಾಣೆ ಅಂತ ನೋಡದೆ ಕಲ್ಲು ತೂರಾಟ ನಡೆಸಿರುವಂಥದ್ದು. ರಾತ್ರಿ ವೇಳೆ ಪೊಲೀಸರು ಗಸ್ತು ತಿರುಗ್ತಾ ಇರ್ತಾರೆ. ಹಾಗಾಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಬಹಳ ಕಮ್ಮಿ ಸಂಖ್ಯೆಯಲ್ಲಿ ಪೊಲೀಸ್ ಸಿಬ್ಬಂದಿ ಇದ್ರು. ಇದನ್ನ ಗಮನಿಸಿರುವಂತಹ ಯುವಕರು ನೂರಾರು ಸಂಖ್ಯೆಯಲ್ಲಿ ಆಗಮಿಸಿ ಪೊಲೀಸ್ ಠಾಣೆಯ ಮುಂದೆ ಗಲಾಟೆಯನ್ನು ಮಾಡಿದ್ರು. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುನೀಲ್. ಸದ್ಯಕ್ಕೆ ಉದಯಗಿರಿ ಏನಿದೆ ಬೂದಿ ಮುಚ್ಚಿದ ಕೆಂಡದಂತ ಆಗಿದೆ. ಸದ್ಯಕ್ಕೆ 144 ಸೆಕ್ಷನ್ ಜಾರಿ ಆಗತ್ತಾ, ಹೇಗೆ ಪೊಲೀಸ್ ಇಲಾಖೆ ಏನ್ ಹೇಳ್ತಿದೆ ಅಂತ? ಖಂಡಿತ ಧನುಶ್ರೀ, ಏನು ಈ ಒಂದು ಗಲಾಟೆ ಇದೆ, ಈ ಗಲಾಟೆಯಿಂದ ಮೈಸೂರಿನ ಪೊಲೀಸರು ಕೂಡ ಎಚ್ಚೆತ್ಕೊಂಡಿರುವಂತದ್ದು. ಯಾಕಂದ್ರ ಏನು ಧರ್ಮಗಳ ನಡುವೆ ನಡೀತಾ ಇರುವಂತದ್ದು ಇದು. ಯಾಕಂದ್ರ ದೆಹಲಿಯ ಚುನಾವಣೆ ಮುಗಿದ ಬಳಿಕ ಯುವಕನೊಬ್ಬ ಈ ರೀತಿಯಾದಂತಹ ಒಂದು ಪೋಸ್ಟರ್ ಅನ್ನ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡುವಂತದ್ದು. ಅದರಲ್ಲಿ ಮುಸ್ಲಿಂ ಧರ್ಮಗುರುಗಳನ್ನ ಅವಹೇಳನ ಮಾಡಲಾಗಿದೆ ಅನ್ನುವಂತಹ ನಿಟ್ಟಿನಲ್ಲಿ ಕೆಲವು ಮುಸ್ಲಿಂ ಸಮುದಾಯಕ್ಕೆ ಸೇರಿದಂತ ಒಂದಷ್ಟು ಜನರು ಗಲಾಟೆಯನ್ನ ಮಾಡ್ತಾ ಇರುವಂತದ್ದು. ಕೂಡಲೇ ಆರೋಪಿಗೆ ಶಿಕ್ಷೆ ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ರಾತ್ರಿಯಿಂದ ಕೂಡ ಏನು ಉದಯಗಿರಿ ಠಾಣೆ ಬಳಿ ಸಾಕಷ್ಟು ಯುವಕರ ದಂಡೆ ಹರಿದು ಬಂದಿತ್ತು. ಅಲ್ಲಿ ಸಾಕಷ್ಟು ಆಕ್ರೋಶಗಳನ್ನ ವ್ಯಕ್ತಪಡಿಸ್ತಾ ಇದ್ರು. ಹಾಗೆ ಈ ರೀತಿಯಾದಂತಹ ಕೃತ್ಯವನ್ನ ಮಾಡಿರುವಂತವನ್ನ ಆದಷ್ಟು ಬೇಗ ಬಂಧಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರು ಆಗ್ರಹವನ್ನ ಮಾಡ್ತಾ ಇರುವಂತದ್ದು. ಅದಕ್ಕೆ ಮೈಸೂರು ಪೊಲೀಸರು ಕೂಡ ಈಗ ಸಾಕಷ್ಟು ಎಚ್ಚೆತ್ಕೊಂಡಿದ್ದಾರೆ. 144 ಸೆಕ್ಷನ್ ಅನ್ನ ಜಾರಿ ಮಾಡುವಂತ ನಿಟ್ಟಿನಲ್ಲಿ ಪೊಲೀಸರು ಕೂಡ ಒಂದು ಮಾತುಕತೆಯನ್ನ ನಡೆಸ್ತಾ ಇರುವಂತದ್ದು. ಅಂದ್ರೆ ಈಗ ಸದ್ಯಕ್ಕೆ ಪರಿಸ್ಥಿತಿ ತಿಳಿಗೊಂಡಿರುವಂತದ್ದು. ಹೀಗಾಗಿ ಪೊಲೀಸರು ಕೂಡ ಹೈ ಅಲರ್ಟ್ ಆಗಿದ್ದಾರೆ. ಯಾವುದೇ ರೀತಿಯಾದಂತ ಗಲಾಟೆಗೆ ಆಸ್ಪದವನ್ನ ಕೊಡೋದಿಲ್ಲ ಅನ್ನುವಂತ ಮಾತನ್ನ ಪೊಲೀಸರು ಹೇಳ್ತಾ ಇರುವಂತದ್ದು. ಧನುಶ್ರೀ, ಸುನಿಲ್, ಈಗ ಓಕೆ, ಪೋಸ್ಟ್ ಹಾಕಿರೋದು ತಪ್ಪು, ಆದ್ರೂ ಕೂಡ ಯುವಕನನ್ನ ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಸದ್ಯಕ್ಕೆ ಈ ದಾಂಧಲೆ ಮಾಡಿರುವಂತದ್ದು ಕೂಡ ತಪ್ಪು. ಈ ಯುವಕರ ಮೇಲೆ ಯಾವ ರೀತಿ ಪೊಲೀಸರು ಆಕ್ಷನ್ ತೆಗೆದುಕೊಂಡಿದ್ದಾರೆ ಅಂತ? ಖಂಡಿತ ಧನುಶ್ರೀ, ಈ ನಿಟ್ಟಿನಲ್ಲೇ ಪೊಲೀಸರು ಕೂಡ ಸಿಸಿಟಿವಿ ಫುಟೇಜ್ ಗಳನ್ನ ಕಲೆ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗೆ ಒಂದಷ್ಟು ಮೊಬೈಲ್ ದೃಶ್ಯಗಳನ್ನ ಕೂಡ ಸೆರೆ ಹಿಡಿದಿರುವಂತದ್ದು. ಅಂದ್ರೆ ದಾಂಧಲೆ ಮಾಡಿದ ಸಂಪರ್ಕದಲ್ಲಿ ಈಗ ಶಾಸಕರಾಗಿರುವಂತಹ ಶ್ರೀವತ್ಸ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಸರ್, ಈ ಘಟನೆ ಬಗ್ಗೆ ಮಾಹಿತಿ ಸಿಕ್ಕಿದೆಯಾ ನಿಮಗೆ ಪೊಲೀಸರು ಯಾವ ರೀತಿ ಮಾಹಿತಿ ಕೊಟ್ರು ಅಂತ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಸರ್, ತಡರಾತ್ರಿ ವಿಷಯ ಗೊತ್ತಾಯ್ತು. ಓಕೆ. ಒಂದು ಅನ್ಯ ಧರ್ಮದ ವಿರುದ್ಧ ಕಲ್ಯಾಣಗಿರಿ ಒಬ್ಬ ಹುಡುಗ ಮಾಡಿದಾನೆ, ಪೋಸ್ಟ್ ಮಾಡಿರೋದು ವಾಟ್ಸ್ಆಪ್ ಸ್ಟೇಟಸ್ ಅಲ್ಲಿ ಹಾಕೊಂಡಿದ್ದ ಕಾರಣಕ್ಕೆ ಹೌದು ಈ ಗಲಾಟೆ ಸ್ವಲ್ಪ ದೊಡ್ಡದಾಗಿದೆ. ಎರಡನೇದು, ಅವನು ಹಾಕೊಂಡಿರೋ ಸ್ಟೇಟಸ್ ಎಲ್ಲ ಹಾಕೊಂಡಿದ್ದು ಅನ್ಯ ಧರ್ಮದ ಬಗ್ಗೆ ಅವಹೇಳನಕಾರಿ ಹಾಕೊಂಡಿರೋದು ಮೊದಲನೇ ತಪ್ಪಾದ್ರೆ, ಅದಾದ್ಮೇಲೆ ಯಾರು ಯಾವ ಧರ್ಮದ ಬಗ್ಗೆನೂ ಹಾಕೊಳಕ್ ಆಗಲ್ಲ. ಇವನ ಹಾಕೊಂಡಿದ್ದಾನೆ ತಪ್ಪಾಗಿ ಅಂತ ಆದ್ಮೇಲೆ ಇವನ್ನ ಕರ್ಕೊಂಡೋಗಿ ಸ್ಟೇಷನ್ಲಿ ಕೂರಿಸ್ಕೊಂಡಿದ್ದಾರೆ.
ಇದ್ರ ಮಧ್ಯೆ ಅವನನ್ನ ಕರ್ಕೊಂಡು ಹೋದ್ಮೇಲೂ ಅನುಮಾನ ಬಂದ್ಬಿಟ್ಟಿದೆ, ಈ ಪೊಲೀಸರು ಅವನ್ನ ಬಿಟ್ಬಿಡ್ತಾರೆ ಅಂತಾನೋ, ಓಕೆ FIR ದಾಖಲಿಸಲ್ಲ ಅನ್ನೋ ರೀತಿ ಮಾಡಿ ಜನಗಳನ್ನ ಎತ್ತು ಕಟ್ಟುವಂತ ಕೆಲಸವನ್ನ ರಾತ್ರಿ ಮಾಡಿದ್ದಾರೆ. ಇದ್ರ ಹಿಂದೆ ಇರೋರು ಯಾರು ಅನ್ನೋದನ್ನ ಈಗ ಪೊಲೀಸರು ಹುಡುಕ್ಬೇಕು. ಅಷ್ಟು ಜನ ಒಟ್ಟಾಗಿ ಸೇರ್ಸೋದಿಕ್ಕೆ ಇದನ್ನ ಹೇಗೆ ಕಾರಣ? ಇದ್ರ ಯಾರೋ ಒಬ್ರು ಕೂತ್ಕೊಂಡು ಈ ತರದ್ದೆಲ್ಲ ಬನ್ನಿ 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 ಅಂತ ಕರೆದಿರುವಂತದ್ದು. ಯಾವ DJ ಹಳ್ಳಿ KJ ಹಳ್ಳಿ ಆಯ್ತು ಆ ರೀತಿಯಲ್ಲಿ ಮಾಡುವಂತ ಪ್ರಯತ್ನ ಮಾಡಿದಾರೆ. ಇದ್ರ ಹಿಂದೆ ಇರುವವರು ಯಾರು ಅನ್ನೋದು ಪಿತೂರಿ ಮಾಡಿರೋರ್ನ ಅರೆಸ್ಟ್ ಇದೇ ರೀತಿಯಲ್ಲಿ ಮಾಡಿದಾಗ ಮಾತ್ರ ಈ ಸಮಾಜ ಸರಿ ಹೋಗುತ್ತೆ. ಹೌದು ಹೌದು. ಇಲ್ಲ ಅಂದ್ರೆ ಇದೇನಾಗುತ್ತೆ, ಪೋಸ್ಟ್ ಮಾಡಿರೋನು ಅಂದ್ರೆ ಕರ್ಕೊಂಡು ಹೋಗಿದ್ದಾರೆ ಉದಯಗಿರಿ ಸ್ಟೇಷನ್ ಅಲ್ಲಿ ಅವನ ಮೇಲೆ ಕೇಸ್ ಹಾಕ್ತಾರೆ ಅಂತ ಗೊತ್ತಾದ್ಮೇಲೂ ಅವನ್ ಬಿಡ್ಬಿಡ್ತಾರೆ ಅಂತ ಅನ್ಕೊಂಡು ಗಲಾಟೆಗೆ ಸೇರಿಸುವಂತದ್ದು ಇದೆಯಲ್ಲ. ಎರಡನೇದು ಇದು ಹಿಂಗ್ ಮಾಡ್ತಿದ್ದಾರೆ ಅಂತ ಗೊತ್ತಾದಾಗ 4 ಕಡೆ ನಾಕಾಬಂದಿ ಹಾಕಬೇಕಾಗಿತ್ತು. ಅವ್ರುಗಳು ಯಾರೋ ಬ್ಯಾರಿಕೇಡ್ ಹಾಕಿ ನಿಲ್ಸಿ ಒಂದ್ 4 ಕಡೆಯಿಂದ ಸ್ಟೇಷನ್ ಮುತ್ತಿಗೆ ಬರ್ದೇ ಇದ್ದಂಗ್ ಮಾಡಿದ್ದಿದ್ರೆ ಸರಿ ಹೋಗ್ತಿತ್ತು. ಆದ್ರೆ ನಮ್ಮ ಕುಂಭಮೇಳ ಬೇರೆ ನಡೆದಿದೆ, ಅಲ್ಲಿಗೂ ಪೊಲೀಸರು ಹೋಗಿದಾರ ಏನೋ ಗೊತ್ತಾಗ್ತಿಲ್ಲ. ಆದ್ರೆ ಒಟ್ಟು ನನಗನ್ಸಿದ್ದು ಪೋಸ್ಟ್ ಮಾಡಿರೋದು ತಪ್ಪು, ಜೊತೆಗೆ ಇವರನ್ನ ಸೇರಿಸಿರೋದು ಪ್ರಚೋದನೆ ಮಾಡಿರೋದು ಅದು ಅಷ್ಟೇ ದೊಡ್ಡ ಪ್ರಮಾಣದ ತಪ್ಪು. ಹಾಗಾದ್ರೆ ನೀವು ಇದನ್ನ ಪ್ರೀ ಪ್ಲಾನ್ಡ್ ಅಂತ ಹೇಳ್ತಿದ್ದೀರಾ? ಪ್ರೀ ಪ್ಲಾನ್ಡ್ ಅನ್ನೋದಕ್ಕಿಂತ ಪೋಸ್ಟ್ ಆಗ್ತಿದ್ದಂಗೆ ಏನ್ ಮಾಡ್ತಾರೆ, ಮನೇಲಿ ಕೂತ್ಕೊಂಡು ಫೋನ್ ಹೊಡಿತಾರೆ. ಇದ್ರ ಹಿಂದೆ ಯಾರಿದ್ದಾರೆ, ಯಾಕೆ ಈ ತರ ಆಯ್ತು, ಎಲ್ಲ ಮೊಬೈಲ್ ಟವರ್ಗಳನ್ನ ಚೆಕ್ ಮಾಡಿ ಪೊಲೀಸರು ಹುಡುಕಕ್ ಆಗಲ್ಲ ಅಂತ ಏನಿಲ್ಲ. ಆದ್ರೆ ಇದನ್ನ 2-3 ಗಂಟೆ ಕಾಲದಲ್ಲಿ ಅಷ್ಟು 1,000ಕ್ಕೂ ಹೆಚ್ಚು 2,000 ಹತ್ರ ಇದ್ರು ಅಂತ ಬರ್ತಾ ಇದೆಯಲ್ಲ, ಅಷ್ಟು ಜನ ಮೊಬಿಲೈಸ್ ಮಾಡಿದ್ರು ಮಧ್ಯರಾತ್ರಿ ಅಂದ್ರೆ ಏನ್ ಅರ್ಥ ಹಂಗಾದ್ರೆ? ಅಂದ್ರೆ ಈ ಸರ್ಕಾರದ ಮೇಲೆ, ಈ ಪೊಲೀಸರ ಮೇಲೆ, ಇವ್ರಿಗೆ ಈ ತರದವರಿಗೆ ಭಯನೇ ಇಲ್ಲ. ಯಾವಾಗ ನಿಮಗ್ ವಿಧಾನಸಭೆಯಲ್ಲೇ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗ್ದವ್ರನ್ನ ನಾವು ಸಮರ್ಥಿಸ್ಕೊಂಡ್ ಆಗೋಯ್ತೋ, ನಮ್ ಪರ ನಿಲ್ಲುತ್ತೆ ಅಂತ ಅನ್ನಿಸ್ಬಿಟ್ಟಿರುತ್ತೆ ಇವ್ರಿಗೆ. ಯಾರು ಕಿಡಿಗೇಡಿಗಳಿದಾರಲ್ಲ, ನಾವ್ ಏನ್ ಮಾಡಿದ್ರು ನಡೆಯುತ್ತೆ ಅಂತ ಬಂದ್ಬಿಟ್ಟಿರುತ್ತೆ. ಆ ರೀತಿಯಲ್ಲಿ ಇದಕ್ ಪ್ರಚೋದನೆ ಕೊಟ್ಟಂತ ಕಿಡಿಗೇಡಿಗಳನ್ನ ನನಗನ್ಸುತ್ತೆ ಮೊದಲೇ ಹುಡುಕಿ ಅವನ್ನ ಕೇಸನ್ನು ದಾಖಲಿಸ್ಬೇಕು. ಸರ್, ಈ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಪೊಲೀಸ್ ಇಲಾಖೆ ಜೊತೆ ನೀವು ಟಚ್ ಅಲ್ಲಿದ್ದೀರಾ, ಮಾತನಾಡ್ತಿದ್ದೀರಾ, ಸರ್ಕಾರಕ್ಕೆ ಏನ್ ಆಗ್ರಹಿಸ್ತಿದ್ದೀರಾ, ಇದನ್ನ ಖಂಡಿಸಿ ಏನಾದ್ರು ಪ್ರತಿಭಟನೆ ಏನಾದ್ರು ಮಾಡ್ತೀರಾ ಹೇಗೆ ಅಂತ? ಅಲ್ಲ, ಇವತ್ತು ಇದರ ಬಗ್ಗೆ ಈಗ ನಾನು ನಮ್ಮ ವಿರೋಧ ಪಕ್ಷದ ನಾಯಕರ ಹತ್ರ ಮಾತಾಡಿ ಏನಾಗಿದೆ ಅನ್ನೋದನ್ನ ಮಾಹಿತಿ ಕೊಡ್ತೀನಿ. ಆದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ನನಗನ್ಸುತ್ತೆ ಇದ್ರ ಹಿಂದೆ ಪ್ರಚೋದನಕಾರಿ ಯಾರ ಇದಾರ ಅವ್ರನ್ನ ಬಂಧಿಸ್ಬೇಕು ಅನ್ನೋದನ್ನ ಆಗ್ರಹಿಸ್ತೀನಿ. ಆ ನಿಟ್ಟಿನಲ್ಲಿ ಪೊಲೀಸ್ ಕಮಿಷನರ್ ಮತ್ತೆ DCP ಅವ್ರ ಹತ್ರ ಮಾತನಾಡೋ ಪ್ರಯತ್ನ ಮಾಡಿದೀನಿ. ಬಟ್ ಮಾಹಿತಿ ತಗೊಂಡಿದೀನಿ. ರಾತ್ರಿ ಎಲ್ಲ ಅವರೆಲ್ಲ ಬ್ಯುಸಿ ಇದ್ರು, ಫೋನ್ ಅನ್ನ ಎತ್ತಕ್ಕಾಗ್ದಿರೋ, ಅಂದ್ರೆ ಟಿಯರ್ ಗ್ಯಾಸ್ ಎಲ್ಲ ಆಗಿದೆ, ಲಾಠಿ ಚಾರ್ಜ್ ಮಾಡಿದ್ದಾರೆ, ಎಲ್ಲವೂ ಮಾಡಿದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ಈಗ ಬೆಳಿಗ್ಗೆ ಮಾತಾಡ್ತೀನಿ. ಓಕೆ, ಥ್ಯಾಂಕ್ ಯು ಶ್ರೀವತ್ಸ ಸರ್, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಈಗ ಪ್ರಮುಖ 30 ವಿದ್ಯಮಾನಗಳನ್ನ ಕ್ವಿಕ್ ಆಗಿ